ನನಗೆ ಈ ತರ ಶೋರೂಮ್ ಕಡೆಯಿಂದಾನೇ ಫೋನ್ ಬರೋದಕ್ಕೆ ಕಾರಣ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬೋದು. ಆ ಕಮೆಂಟ್ ಅಲ್ಲಿ ಒಂದಾದ್ರೂ ಪಾಸಿಟಿವ್ ಆಗಿ ಬಂದಿರೋದು ಬೇಡವಾ? ಎಲ್ರಿಗೂ ಪ್ರಾಬ್ಲಮ್ ಇದೆ, ಬಟ್ ವಾಯ್ಸ್ ಯಾಕೆ ರೈಸ್ ಮಾಡ್ತಾ ಇಲ್ಲ ಯಾರು? ಸೋಷಿಯಲ್ ಮೀಡಿಯಾ ಇದೆ, ಯೂಸ್ ಮಾಡ್ಕೊಳ್ರಿ ಸೋಷಿಯಲ್ ಮೀಡಿಯಾನ. ಪ್ರತಿಯೊಂದು ಪಾರ್ಟ್ ರಿಪ್ಲೇಸ್ ಮಾಡಿದ್ದಾರೆ. ಅವರೊಬ್ರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಈ ವಿಷಯ ಇಲ್ಲಿ ಗಂಟ ಬರ್ತಾನೆ ಇರಲಿಲ್ಲ. ಊಟಕ್ಕೂ ಹೋಗದೆ ಕೆಲಸ ಮಾಡಿಕೊಟ್ರು. ಯಾರೋ ಮಾಡಿ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಕೊಟ್ಟಂಗೆ ಆಯ್ತು ಇವಾಗ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಬಂದು ನಾನು ಗಾಡಿ ಸರ್ವಿಸಿಗೆ ಬಿಟ್ಟಾಗ ಗಾಡಿ ಡ್ಯಾಮೇಜ್ ಮಾಡಿಕೊಟ್ಟಿದ್ರಲ್ಲ ಅದರದ್ದು ಒಂದು ಕಂಟಿನ್ಯೂಷನ್ ಪಾರ್ಟ್. ಈ ವಿಡಿಯೋ ಮಾಡೋ ಇಂಟೆನ್ಷನ್ ನನಗಿರಲಿಲ್ಲ, ಬಟ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು 10-11 ದಿನ ಆಯಿತು ಒಂದು ಇಶ್ಯೂ ಆಗಿ, ಇನ್ನೂ ಸಾಲ್ವ್ ಆಗಿಲ್ಲ. ಈಗ ನನಗೆ ಬೆಳಗ್ಗೆ ಕಾಲ್ ಬಂತು. ಯಮಹಾದು ನಾನು ತಗೊಂಡಿರೋದು ಬೆಂಗಳೂರು ವೀಲ್ಸ್ ಅಂತ ಬರುತ್ತೆ, ಅದ್ರದ್ದು ಮೇನ್ ಬ್ರಾಂಚ್ ಇರೋದು ರಾಜಾಜಿನಗರಲ್ಲಿ. ಸೊ ಬೆಳಗ್ಗೆ ಅವ್ರು ಕಾಲ್ ಮಾಡಿದ್ರು, ಸರ್ ಈ ಥರ ವಿಡಿಯೋ ಮಾಡಿಬಿಟ್ಟಿದ್ದೀರಾ, ಅದು ಯಮಹಾ ಮೋಟಾರ್ ಇಂಡಿಯಾ ಅವ್ರ ಗಂಟ ಹೊಂಟೋಗಿದೆ, ಸೊ ಅದೇನು ಇಶ್ಯೂ ಆಗಿದೆ ಹೇಳಿ ಸರ್ ಅಂತಂದು ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಈ ಥರ ಆಗಿದೆ, ಇನ್ನೂ ನನಗೆ ಸಾಲ್ವ್ ಮಾಡಿಲ್ಲ, ಇನ್ನೂ ನನಗೆ ಫೋನ್ ಕೂಡ ಬರ್ತಾ ಇಲ್ಲ ಅವ್ರ ಕಡೆಯಿಂದ, ಇನ್ನು ನಾಳೆ ನಾಳಿದ್ದು ಅಂತ ಆಟಾಡಿಸ್ತವ್ರೆ ಅಂತ ಹೇಳಿದ್ದಕ್ಕೆ, ಇದು ನಮ್ಮದು ಮೇನ್ ಬ್ರ್ಯಾಂಚು, ಇಲ್ಲಿಗೆ ತೊಗೊಂಬಂದು ಕೊಡಿ ಸರ್, ನಾನು ಗಾಡಿ ಮಾಡಿಸ್ಕೊಡ್ತೀನಿ, ಆಲ್ಮೋಸ್ಟ್ ಪಾರ್ಟ್ಸು ಎಲ್ಲ ಇಲ್ಲೇ ಇರುತ್ತೆ, ನಾನು ಸರಿ ಮಾಡಿಸ್ಕೊಡ್ತೀನಿ, ಇಲ್ಲಿಗೆ ಬನ್ನಿ, ಅಲ್ಲಿಗೇನು ಹೋಗ್ಬೇಡ್ರಿ ಅಂತ ಹೇಳಿದ್ರು. ರಾಜಾಜಿನಗರ್ ಯಮಹಾ ಸರ್ವಿಸ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ ಈಗ. ಹಲೋ ಸರ್ ಹೇಳಿ. ಹಾಂ ಬ್ರೋ ಹೇಳಿ. ಪಾರ್ಟ್ ಸಿಕ್ಕಿದೆ, ಮತ್ತು ಅವರು ಅಲ್ಲಿಗೆ ಬನ್ನಿ ಸರ್ ಅಂತ ಹೇಳಿದ್ರಲ್ಲ, ಹೋಗ್ತಾ ಇದ್ದೀನಿ ನಾನು, ಇನ್ನೊಂದು 2 ಕಿಲೋಮೀಟ್ರ್ ಇದ್ದೀನಿ ಅಷ್ಟೇ ಅಲ್ಲಿಗೆ. ಸರ್ ಇನ್ನೊಂದು 2 ಕಿಲೋಮೀಟ್ರ್ ಇರೋದು, ನಾನು ಹೋಗೇ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ರಾಜಾಜಿನಗರ್ಗೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನೋ ಎತ್ತ ಅಂತ ತಿಳ್ಕೊಂಡು ಇಲ್ಲಿಗೆ ಬರ್ತೀನಿ ರೀ ನಾನು. ಅಲ್ಲ, ಗಾಡಿ ಪಾರ್ಟ್ಸ್ಗಿಂತ ಪೆಟ್ರೋಲ್ ಹೆಚ್ಚಾ ಸರ್? ಅಲ್ಲಿ ಹೋಗಿ ಬರ್ತೀನಿ ರೀ ನಾನು. ಹಾಂ ಸರಿ, ನಾನು ಅಲ್ಲಿ ಹೋಗ್ಬಿಟ್ಟು ಹಂಗೆ ಬರ್ತೀನಿ ರೀ, ಅಲ್ಲಿ ಏನು ಎತ್ತ ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರಲ್ಲ ಅವರು, ಅದಕ್ಕೋಸ್ಕರ. ಹಾಂ ಓಕೆ ಆಯಿತು. ಹಾಂ ನೋಡಿರಿ, ಇವಾಗ ಕಾಲ್ ಮಾಡೋರೆ. ಇದು ಕೆಂಗೇರಿ ಕಡೆಯಿಂದ ಬಂದಿರೋ ಫಸ್ಟ್ ಫೋನ್ ಕಾಲ್ ನನಗೆ ಈ ಥರ ಶೋರೂಮ್ ಕಡೆಯಿಂದಾನೇ ಫೋನ್ ಬರೋದಕ್ಕೆ ಕಾರಣ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬೋದು. ನಾನು ಎಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೆ. ಇನ್ಸ್ಟಾಗ್ರಾಮಲ್ಲಿ 1.4 ಮಿಲಿಯನ್ ವ್ಯೂಸು, ಮತ್ತು ಯೂಟ್ಯೂಬಲ್ಲಿ ಬಿಟ್ಟು ಒಂದೇ ದಿನಕ್ಕೆ 20,000 ಓಡ್ಬಿಟ್ಟಿತ್ತು ವಿಡಿಯೋ. ಮತ್ತು ಇನ್ನೊಂದು ಹೇಳೋದು ಮರೆತೆ, ನಾನು ವಿಡಿಯೋ ಮಾಡಿದಾಗಿಂದ ಸುಮಾರು ಕಮೆಂಟ್ಗಳು ಬಂದ್ಬಿಟ್ಟಿದೆ, ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಾಗಲಿ. ಆ ಕಮೆಂಟಲ್ಲಿ ಒಂದಾದ್ರೂ ಪಾಸಿಟಿವ್ ಆಗಿ ಬಂದಿರೋದು ಬೇಡವಾ? ಕಮೆಂಟ್ಗಳು ಎಲ್ಲಾನು ಸರ್ ಅವ್ರು ಹಂಗೆ, ನಮಗೂ ಈ ಥರ ಪ್ರಾಬ್ಲಮ್ ಆಗಿದೆ, ನಾವು ಈ ಥರ ಇಶ್ಯೂ ಫೇಸ್ ಮಾಡ್ತಾ ಇದ್ದೀವಿ, ಎಲ್ಲರೂ ಪ್ರತಿಯೊಬ್ಬರು ಹಂಗೆ ಕಮೆಂಟ್ ಆಗ್ತವ್ರೆ. ಅಂದರೆ ಎಲ್ರಿಗೂ ಪ್ರಾಬ್ಲಮ್ ಇದೆ, ಬಟ್ ವಾಯ್ಸ್ ಯಾಕೆ ರೈಸ್ ಮಾಡ್ತಾ ಇಲ್ಲ ಯಾರು? ಸೋಷಿಯಲ್ ಮೀಡಿಯಾ ಇದೆ, ಯೂಸ್ ಮಾಡ್ಕೊಳ್ರಿ ಸೋಷಿಯಲ್ ಮೀಡಿಯಾನ. ಸೋಷಿಯಲ್ ಮೀಡಿಯಾಯಿಂದನೇ ಇವಾಗ ವೈರಲ್ ಆಗಿ ಯಮಹಾ ಮೋಟಾರ್ ಇಂಡಿಯಾವರೆಗೂ ವಿಡಿಯೋ ತಲುಪಿ ಅವರು ಫೋನ್ ಮಾಡಿಸಿದ್ರು ಬೆಳಗ್ಗೆ. ನನಗೆ ಒಂದು 10 ಗಂಟೆ ಹಂಗೆ ಕಾಲ್ ಬಂದಿತ್ತು. ಇವಾಗ ಅಲ್ಲಿ ಹೋಗಿ ನೋಡ್ತೀನಿ ರೀ ರಾಜಾಜಿನಗರಲ್ಲಿ ಹೆಂಗೆ ಸಿಚುವೇಶನ್, ನೋಡೋಣ ಹೆಂಗೆ ಇದು ಸಾಲ್ವ್ ಆಗುತ್ತಾ ಅಥವಾ ತಿರ್ಗಾ ಕೆಂಗೇರಿಗೆ ಏನಾದ್ರು ಹೋಗ್ಬೇಕಾಗುತ್ತಾ ಅಂತ. ನೋಡ್ರಿ ಯಮಹಾ ಸರ್ವಿಸ್ ಸೆಂಟರ್ ಇದು. ಹಲೋ ಸರ್, ಬಂದ್ರಾ? ಹಾಂ ಸರ್ ಬಂದಿದ್ದೀವಿ, ಇಲ್ಲೇ ಇದ್ದೀವಿ ಸರ್. ಅಲ್ಲಿ ಗೋಪಿ ಅಂತಿದ್ರು, ಬಂದು ಮಾತಾಡಿದ್ರಾ? ಇಲ್ಲ, ಇನ್ನೂ ಒಳಗೆ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ. ಅಲ್ಲಿ ನಿಂತು ಅಲ್ಲಿ ಬನ್ನಿ ಸರ್, ನಾನು ಕಳಿಸ್ಕೊಡ್ತೀನಿ. ಸರ್ ಗೋಪಿ, ಅದೇ ಕೆಂಗೇರಿ ಸರ್ವಿಸಿಗೆ ಬಿಟ್ಟಾಗ ಇದೆಲ್ಲ ಡ್ಯಾಮೇಜ್ ಮಾಡಿಕೊಟ್ಟಿದ್ರು, ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಮಾಡಿ. ಒಂದು ನಿಮಿಷ ಸರ್, ಒಂದು ನಿಮಿಷ ಮಾಡ್ತೀನಿ ಸರ್. ಓಕೆ, ಇದೆಲ್ಲ ಡ್ಯಾಮೇಜ್ ಮಾಡಿಕೊಟ್ರು ನೋಡಿ. ಇದೊಂದು ಡ್ಯಾಮೇಜಾ? ಇಲ್ಲಿ ನೋಡ್ರಿ, ಇಲ್ಲಿ ಇದೆಲ್ಲ ಸ್ಕ್ರ್ಯಾಚು, ಇವೆಲ್ಲ ಸ್ಕ್ರ್ಯಾಚು. ಅದಲ್ಲದೆ ಇನ್ನೂ 2 ಡ್ಯಾಮೇಜ್ ಇದೆ. ಇದೊಂದು ಡ್ಯಾಮೇಜು, ಇದು ನೋಡ್ರಿ, ಇದು ಆಯಿಲ್ ಫಿಲ್ಟ್ರದು ತೆಗ್ದಾಗ ಡ್ಯಾಮೇಜ್ ಮಾಡಿರೋದು. ಇದು ಪೇಂಟೇ ಕಿತ್ಕೊಂಡ್ಬಿಟ್ಟೈತಾ. ಇದು ಮುಂದ್ಗಡೆ ಮಾಡಿಸ್ಬೇಕಾದ್ರೆ ಇದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ದೆ ಇದಕ್ಕಿಂತ ಮುಂಚೆ 1 ವರ್ಷದ ಹಿಂದೆ, ಅವಾಗ ಡ್ಯಾಮೇಜ್ ಮಾಡಿರೋದು. ಅದಕ್ಕೆ ನಾನು ಇದು ಯಾವುದು ಡ್ಯಾಮೇಜ್ ಬೇಡ ನನಗೆ, ಈ ಟ್ಯಾಂಕ್ ಡ್ಯಾಮೇಜ್ ಮಾಡಿದ್ದೀರಲ್ಲ, ಈ ಪಾರ್ಟು ನಾನು ಕೊಡ್ಬೇಕಾದ್ರೆ ಹೆಂಗಿತ್ತು ಹಂಗೆ ಇರಲಿ ಅಂತ ಕೇಳಿದೆ. ಅವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲಿಲ್ಲ. ನಾನು ಯೂಟ್ಯೂಬ್ಗೆ ವಿಡಿಯೋ ಎಲ್ಲ ಮಾಡಾಕಿದ್ದೆ, ಅದು ಅಲ್ಲಿಗೆ ಹೋಗ್ಬಿಟ್ಟೈತೆ ಯಮಹಾ ಮೋಟಾರ್ ಇಂಡಿಯಾ ಅವ್ರ ಕಡೆಗೆ. ಅದಕ್ಕೆ ಇವಾಗ ಅವ್ರು ಬೆಳಗ್ಗೆ ಫೋನ್ ಹಾಕಿದ್ರು ನನಗೆ, ಯಾರೋ ಒಬ್ಬರು, ಇವಾಗ ನಿಮಗೆ ನಾನು ಅವ್ರು ಫೋನ್ ಹಾಕಿದ್ರು, ಇಲ್ಲಿಗೆ ಬನ್ನಿ ಸರ್, ನಾವು ಮಾಡಿಸ್ಕೊಡ್ತೀವಿ, ಇಲ್ಲೇ ಪಾರ್ಟ್ಸ್ ಇರುತ್ತೆ ಅಂತ ಹೇಳಿದ್ರು. ಇಲ್ಲಿಗೆ ಫೋನ್ ಬಂದಾದಮೇಲೆ ಕೆಂಗೇರಿಯಿಂದ ನನಗೆ ಫೋನ್ ಬಂತು, ಸರ್ ಪಾರ್ಟ್ಸ್ ಇವಾಗ ಬಂದೈತೆ ಬನ್ನಿ ಅಂತ. ಅಂದರೆ ಇಲ್ಲಿಗೆ ಮೇಯ್ನ್ ಕಡೆ ಅಂತ ಬಂದಾಗ ಅವ್ರಿಗೆ ಪಾರ್ಟ್ಸ್ ಬಂತು, ಇಷ್ಟು ದಿನ ಆಟಾಡಿಸ್ತಾ ಇದ್ರು ನಾಳೆ ನಾಳಿದ್ದು ಅಂತ. ಇವಾಗ ಏನಾಗುತ್ತೆ ಅದು ಸಾಲ್ವು. ಮತ್ತು ಥ್ರಾಟಲ್ ಕೇಬಲ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ರು, ಗೊತ್ತಿಲ್ಲ ಮಾಡೋರೇನೋ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಬಿಲ್ಲು ಇದು
ಥ್ರಾಟಲ್ ಕೇಬಲ್ ನಾನು ಚೇಂಜ್ ಮಾಡೋಕ್ಕೆ ಹೇಳಿರಲಿಲ್ಲ, ಆದರೂ ಚೇಂಜ್ ಮಾಡಿಬಿಟ್ಟು ಬಿಲ್ಲಲ್ಲಿ ಹಾಕವ್ರೆ. ನನಗಿದು ರೀಫಂಡ್ ಆಗಬೇಕು ಅಮೌಂಟು. ನಾನು ಪರ್ಮಿಷನ್ ಇಲ್ಲದೆ ಚೇಂಜ್ ಮಾಡಿರೋದು ನನ್ನ ಗಾಡೀಲಿ. ಫೋನ್ ಮಾಡಿಲ್ಲ ನಿಮಗೆ? ಹಾಂ, ನಾನು ಕೇಳಿದಾಗೆಲ್ಲ ಅದೇ ನಾಳೆ ಬನ್ನಿ, ನಾಳಿದ್ದು ಬನ್ನಿ, ಮ್ಯಾನೇಜರ್ ಬಂದಿಲ್ಲ ಅದೇ ಹೇಳ್ತಾಯಿದ್ರು. ಅದಕ್ಕೆ ಇವಾಗ ಯಾವ ರೀತಿ ಇದಕ್ಕೆ ಅಂತ ಹೇಳಿ ಸೊಲ್ಯೂಷನ್ನು. ನಿಮಗೆ ಟ್ಯಾಂಕ್ ಪ್ಯಾನಲ್ ಒಂದು ಆರ್ನ್ ಒಂದು ಚೇಂಜ್ ಮಾಡಿ ರೀಫಂಡ್ ಮಾಡಬೇಕು. ರೀಫಂಡ್ ಆಗಬೇಕು ಅಮೌಂಟು. ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಹೇಳಿ ನನಗೆ. ಸೊ ಇದೇ ನೋಡಿರಿ ಒಂದು ಸರ್ವಿಸ್ ಮಾಡೋ ಜಾಗ. ಇದು ರಿಸೆಪ್ಷನಲ್ಲಿ ಇರೋಕ್ಕೆ ಹೇಳಿದ್ದಾರೆ. ಸೊ ಜಾಬ್ ಕಾರ್ಡ್ ಇವಾಗ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಾಕ್ಬಿಟ್ಟು ನಮ್ಮ ಎದುರುಗಡೆನೇ ಸರ್ವಿಸ್ ಮಾಡ್ತಾರೆ ನೋಡಿರಿ. ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಆರಾಮಾಗಿ ಜಾಗ ಇದೆ. ನಮ್ಮ ಗಾಡಿ ಸರ್ವಿಸ್ ಮಾಡೋದು ನಮ್ಮ ಎದುರಿಗೆ ನಾವೇ ನೋಡ್ಬೋದು. ಸರ್ ಹೇಳಿ. ಹಲೋ. ಹಾಂ ಸರ್ ಹೇಳಿ. ಸರ್ ಬೆಳಗ್ಗೆ ಮಾತಾಡಿದ್ರಲ್ಲ? ಹಾಂ ಸರ್ ಗೊತ್ತಾಯ್ತು ಹೇಳಿ. ಅವರು ಈಗ ನಿಮ್ದು ಇಶ್ಯೂ ರಿಸಾಲ್ವ್ ಆಗಿದೆಯಾ ಸರ್? ಹೌದು, ಅದೊಂದು ಕ್ಯಾಪ್ ಒಂದು ನಾನು ನೆಕ್ಸ್ಟ್ ಸತಿ ಮಾಡಿಸ್ಕೊತೀನಿ ಸರ್. ಸರ್ವಿಸಿಗೆ ಬಿಟ್ಟಾಗ ಒಂದೇ ಮಾಡಿಲ್ಲ, ಮಿಕ್ಕಿದ್ದೆಲ್ಲ ಸರಿ ಹೋಗಿದೆ. ತೊಂದರೆ ಏನಾಗಿದೆ ಅಂದ್ರೆ ಅಲ್ಲಿ ನಮ್ಮ ಕೆಂಗೇರಿ ಬ್ರಾಂಚ್ ಅಲ್ಲಿ ಸ್ವಲ್ಪ ಮ್ಯಾನ್ ಪವರ್ ಶಾರ್ಟೇಜ್ ಇದೆ. ಇದ್ದವರು ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಅವ್ರು ಸ್ವಲ್ಪ ಕೆಲಸ ಬಿಟ್ಟು ಬೇರೆಯವ್ರಿಗೆ ಅಷ್ಟು ಕೆಲಸ ಗೊತ್ತಿಲ್ಲದೆ ಆತರ ಇದಾಗಿರೋದು. 18 ವರ್ಷದಿಂದ ಬಿಸ್ನೆಸ್ ಅಲ್ಲಿ ಇರೋದು ಯಮಹಾ ಡೀಲರ್ಸ್. ಆತರ ಕಸ್ಟಮರ್ಗೆ ತೊಂದರೆ ಕೊಟ್ಟು ಮೋಸ ಮಾಡೋದು ಇನ್ನು ನಮ್ಗೆ ಇದಿಲ್ಲ. ಅಲ್ಲಿ ಟೆಕ್ನಿಷಿಯನ್ ಅವ್ಗೆ ಅಷ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ನ್ ಮಾಡಿರೋದಕ್ಕೆ ಆತರ ತೊಂದರೆ ಆಯ್ತು. ನಮ್ಮ ಮ್ಯಾನೇಜರ್ ಅವ್ರು ಲೀವಲ್ ಇದಾರೆ ಇವತ್ತು. ಅವ್ರು ಕಾಲ್ ಮಾಡಿ ನಿಮ್ಗೆ ಇಲ್ಲಿ ಕರ್ಸ್ಕೊಂಡ್ರೆ ಇಲ್ಲಿ ಮ್ಯಾನ್ ಪವರ್ ಇದೆ, ಎಕ್ಸ್ಪೀರಿಯನ್ಸ್ ಇರೋ ಟೆಕ್ನಿಷಿಯನ್ಸ್ ಇದಾರೆ, ಅವರು ಇಮಿಡಿಯೇಟ್ ಆಗಿ ಮಾಡ್ಕೊಡ್ತಾರೆ. ನೀವು ಗಾಡಿ ಓಡಿಸಿ ಏನೇ ಕಂಪ್ಲೇಂಟ್ ಏನೇ ಇಶ್ಯೂ ಇದ್ರು ನನಗೆ ಕಾಲ್ ಮಾಡಿ. ನಂಬರ್ ಬೆಳಗ್ಗೆ ಫಸ್ಟ್ ಕಾಲ್ ಮಾಡಿದ್ರಲ್ಲ ನೀವು, ಆ ನಂಬರ್ ನನಗೆ ಕಾಲ್ ಮಾಡಿ. ಓಕೆ ಸರ್, ಆಯಿತು ಮಾಡ್ತೀನಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಏನಾದ್ರು ಇದ್ರೆ ನನಗೆ ಡೈರೆಕ್ಟ್. ಓಕೆ ಸರ್, ಆಯಿತು. ಓಕೆ, ಸೇವ್ ಮಾಡ್ಕೊಂಡಿದ್ದೀನಿ. ನಾನೇನೇ ಇದ್ರು ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಪರವಾಗಿಲ್ಲ, ನನ್ನ ಹತ್ರ ಕೊಡ್ಬೇಕಾದ್ರೆ ಡೈರೆಕ್ಟ್ ಆಗಿ ನೀವು ಬಂದರೆ ನಾನು ಹೋಗ್ತೀನಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಸರಿ ಸರ್. ಊಟ ಮಾಡಿರಿ ಫಸ್ಟು. ಓಕೆ, ಎವ್ರಿಥಿಂಗ್ ಗಾಟ್ ರಿಸಾಲ್ವ್ ನಾವು. ಸೊ ಈಗ ಪ್ರತಿಯೊಂದು ಪಾರ್ಟು ರೀಪ್ಲೇಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಪ್ರಭು ಅಂತ ಅವ್ರ ಹೆಸರು. ಬೆಳಗ್ಗೆ ಕಾಲ್ ಮಾಡಿ ಅವರೇ ಹೇಳಿದ್ರು ನನಗೆ, ಸರ್ ಈ ಥರ ಕಂಪ್ಲೇಂಟ್ ರೈಸ್ ಆಗಿತ್ತಲ್ಲ, ಸಾಲ್ವ್ ಆಯಿತಾ ಅಂತ ಕೇಳಿದ್ರು. ಆಗಿಲ್ಲ ಸರ್ ಅಂದಿದ್ದಕ್ಕೆ, ಸರ್ ಅಲ್ಲಿಗೇನು ಹೋಗ್ಬೇಡ್ರಿ, ರಾಜಾಜಿನಗರ್ಗೆ ಬರ್ರಿ ಸೀದಾ ನೀವು, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಹೇಳ್ದಂಗೆ ಎಲ್ಲ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಓದ್ಸತಿ ಸರ್ವಿಸಿಗೆ ಬಿಟ್ಟಾಗೆಲ್ಲ ನನಗೆ ಏನೇನು ಡ್ಯಾಮೇಜ್ ಆಗಿದೆಯೋ ಶೋರೂಮ್ ಕಡೆಯಿಂದ ಅದನ್ನೆಲ್ಲ ಕಂಪ್ಲೀಟ್ A to Z ಪಾರ್ಟ್ ರಿಪ್ಲೇಸ್ ಮಾಡಿಕೊಟ್ರು. ಈ ಇಶ್ಯೂ ಇವಾಗ ಒಂದೇ ದಿನದಲ್ಲಿ ಸಾಲ್ವ್ ಆಗೋದಕ್ಕೆ ಒಂದು ರೀಸನ್ ಅಂದರೆ ಜನಾರ್ದನ್ ಅಂತ ಇದ್ದಾರೆ. ನನಗೆ ಬೆಳಗ್ಗೆ ಕಾಲ್ ಮಾಡಿದ್ದು ಅವರೇ. ಅದಾದಮೇಲೆ ಪ್ರಭು ಅನ್ನೋರು ಮಾಡಿದ್ರು. ಪ್ರಭು ಅನ್ನೋರಂತೂ 1 ಅವರ್ಗೂ ಅಪ್ಡೇಟ್ ತೊಗೊತಾಯಿದ್ರು, ಸರಿ ಹೋಯ್ತಾ ಗಾಡಿ ಏನು ಎತ್ತ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಅದಲ್ಲದೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಗೋಪಿ ಅನ್ನೋರು ಇವಾಗ ಗಾಡಿ ರೆಡಿ ಮಾಡಿದ್ದವರೇ. ಅವರು ಬೇರೆ ಗಾಡಿಗಳು ಬಂದಿದ್ರು ಪಾಪ ಊಟಕ್ಕೂ ಹೋಗದೆ ಕೆಲಸ ಮಾಡಿಕೊಟ್ರು. ಕೆಂಗೇರಿಲಿ ಇದ್ದಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದ್ದಂಥ ಎಲ್ಲ ಮೆಕ್ಯಾನಿಕ್ಗಳು ಸಡನ್ನಾಗಿ ಬಿಟ್ಟೋಗಿದ್ದಾರೆ. ಸೊ ಆ ಜಾಗ ಫಿಲ್ ಮಾಡೋದಕ್ಕೆ ಇವರು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಇರೋರನ್ನ ತೊಗೊಂಬಂದು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಇವರೇನು ಕೆಲಸ ಮಾಡ್ತಾನೆ ಅನ್ನೋ ಇಂಟೆನ್ಷನಲ್ಲಿ ಸೇರಿಸ್ಕೊಂಡಿದ್ದಾರೆ. ಬಟ್ ಅವರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ. ಅವರೊಬ್ಬರು ಕರೆಕ್ಟಾಗಿ ಕೆಲಸ ಮಾಡಿದರೆ ಈ ವಿಷಯ ಇಲ್ಲಿ ಗಂಟ ಬರ್ತಾನೆ ಇರಲಿಲ್ಲ. ಸೊ ಅದೊಬ್ಬರಿಂದ ಪಾಪ ಇವಾಗ ಎಲ್ರಿಗೂ ಪ್ರಾಬ್ಲಮ್ ಆಗೋಯ್ತು. ಇವಾಗೇನು ಆಗಿದ್ದಾಯಿತು, ಇಶ್ಯೂ ರಿಸಾಲ್ವ್ ಆಯಿತು, ರೀಫಂಡು ಆಯಿತು ಅಮೌಂಟು. ಇಲ್ಲಿ ರಾಜಾಜಿನಗರಲ್ಲಿ ರೆಸ್ಪಾನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಮತ್ತು ನನ್ನ ಕಣ್ಮುಂದೆನೇ ಎಲ್ಲ ಪಾರ್ಟು ರೆಡಿ ಮಾಡಿಕೊಟ್ರು. ಸೊ ನಂಬಿಕೆ ಇಡ್ಬೋದು ಅಂತ ಅನ್ನಿಸ್ತು ನನಗೆ. ಈ ಪ್ರಾಬ್ಲಮ್ ರಿಸಾಲ್ವ್ ಆಗಿರೋದಕ್ಕೆ ಒಂದು ಕಾರಣ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸು ಕೂಡ. ವಿಡಿಯೋ ಹಾಕಿದ ತಕ್ಷಣ ತುಂಬ ವ್ಯೂಸ್ ಹೋಗ್ತು. ಆ ವ್ಯೂಸ್ ಹೋಗಿದ್ದ ಕಾರಣನೇ ಇವಾಗ ನನಗೆ ರೆಸ್ಪಾನ್ಸ್ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ಸರ್ ಮತ್ತು ಪ್ರಭು ಸರ್. ಪಾಪ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಕೊಟ್ಟಂಗೆ ಆಯ್ತು. ಇವಾಗ ಪ್ರಾಬ್ಲಮ್ಮು ಇಲ್ಲಿಗೆ ಸಾಲ್ವ್ ಆಗಿರೋದ್ರಿಂದ ಈ ಒಂದು ಯಮಹಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.